ಹಾಯ್, ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಬ್ಯಾಂಕಿಂಗ್ ನಲ್ಲಿ ಚೆಕ್ ಪ್ರಿಂಟಿಂಗ್ ಮತ್ತು ಚೆಕ್ ರಿಜಿಸ್ಟರ್ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಟ್ಯಾಲಿಯಲ್ಲಿ ನಾವು ಚೆಕ್ ಅನ್ನ ಪ್ರಿಂಟ್ ಮಾಡಬೇಕು ಅಂದಾಗ ಯಾವ ರೀತಿಯಾದ ಎಂಟ್ರಿಯನ್ನ ನಾವು ಮಾಡಬೇಕು ಅಥವಾ ಯಾವ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ನಾವಿಲ್ಲಿ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಯಾವ ಕಂಪನಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಟ್ಟಾಗ ಆ ಚೆಕ್ ಅನ್ನ ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಪ್ರಿಂಟ್ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಅದಕ್ಕೂ ಮೊದಲು ನಾವಿಲ್ಲಿ ಚೆಕ್ ರಿಜಿಸ್ಟರ್ ಅನ್ನ ಮಾಡೋಣ. ಈಗ ನಾವು ಒಂದು ಕಂಪನಿಯಲ್ಲಿ ಒಂದು ಚೆಕ್ ಇರಬಹುದು ಅಥವಾ 2, 3, 4, 5 ಈ ರೀತಿಯಾಗಿ ನಾವು ಚೆಕ್ ಗಳನ್ನ ತಗೊಂಡಾಗ ಆ ಚೆಕ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಂಬರ್ ಮತ್ತು ಎಂಡ್ ನಂಬರ್ ಈ ರೀತಿಯಾಗಿ ನಾವು ಚೆಕ್ ಬುಕ್ ಗಳನ್ನ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಚೆಕ್ ರಿಜಿಸ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಕೆನರಾ ಬ್ಯಾಂಕ್, ICICI ಬ್ಯಾಂಕ್ 2 ಬ್ಯಾಂಕ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ವಿ. ಕೆನರಾ ಬ್ಯಾಂಕ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದು ಚೆಕ್ ಬುಕ್ ಅನ್ನ ರಿಜಿಸ್ಟರ್ ಮಾಡಿದ್ವಿ, 25 ಚೆಕ್ ಇರುವಂತಹ ಒಂದು ಬುಕ್ ಅನ್ನ. ಅದೇ ರೀತಿಯಾಗಿ ಇನ್ನೊಂದು ಚೆಕ್ ಬುಕ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್ ಆಲ್ಟರ್ ಆಪ್ಷನ್ ಅಲ್ಲಿ ಲೆಡ್ಜರ್ ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. ಸೆಟ್ ಆಲ್ಟರ್ ಬ್ಯಾಂಕ್ ಕಾನ್ಫಿಗರೇಷನ್ ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಸೆಟ್ ಆಲ್ಟರ್ ರೇಂಜ್ ಫಾರ್ ಚೆಕ್ ಬುಕ್ಸ್ ಎಸ್ ನಾವಿಲ್ಲಿ ಕೊಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಚೆಕ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಚೆಕ್ ನಂಬರ್ ಅನ್ನ ನೀವಿಲ್ಲಿ ನೋಡಬಹುದು. ಫ್ರಮ್ ನಂಬರ್ಸ್ ಮತ್ತು ಟು ನಂಬರ್ಸ್ ನಮ್ಗಿಲ್ಲಿ ಬಂದಿದೆ 25 ಚೆಕ್ ಬುಕ್ಸ್. ಅದೇ ರೀತಿಯಾಗಿ ಇನ್ನೊಂದು ಚೆಕ್ ಬುಕ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಚೆಕ್ ನಂಬರ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ, ನೀವಿಲ್ಲಿ ನೋಡಬಹುದು. ಲಾಸ್ಟ್ ಸೀಕ್ವೆನ್ಸ್ ನಂಬರ್ 885. ನಂಬರ್ಸ್ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 886 ಇಂದ 910 ವರೆಗೆ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. 25 ನಂಬರ್ಸ್ ಚೆಕ್ ಕಾಪೀಸ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಇನ್ನೊಂದು ಚೆಕ್ ಬುಕ್ ಇದ್ದಾಗ ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಕಂಟ್ರೋಲ್ ಎ ಫಾರ್ ಎಕ್ಸೆಪ್ಟ್ ಆಲ್ ನಾವಿಲ್ಲಿ ಕೊಡಬಹುದು ಅಥವಾ ಎಂಟರ್ ಎಂಟರ್ ಎಕ್ಸೆಪ್ಟ್ ಅನ್ನ ಸಹ ನೀವಿಲ್ಲಿ ಕೊಡಬಹುದು. ಎಸ್ಕೇಪ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಬ್ಯಾಂಕಿಂಗ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವಿಲ್ಲಿ ಚೆಕ್ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ 2 ಚೆಕ್ ಬುಕ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಅವೈಲೇಬಲ್ ಚೆಕ್ಸ್ 49 ಚೆಕ್ಸ್ ಇಲ್ಲಿ ಅವೈಲೇಬಲ್ ಇದೆ. ಒಂದು ಚೆಕ್ ಅನ್ನ ನಾವಿಲ್ಲಿ ಇಶ್ಯೂ ಮಾಡಿದೀವಿ. ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ಚೆಕ್ ಬುಕ್ ಸೀಕ್ವೆನ್ಸ್ ನಂಬರ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಫಸ್ಟ್ ಚೆಕ್ ಬುಕ್ ಇಂದ ನಾವಿಲ್ಲಿ ಒಂದು ಚೆಕ್ ಅನ್ನ ಇಶ್ಯೂ ಮಾಡಿದೀವಿ. ನಾವಿಲ್ಲಿ ನೋಡೋಣ. ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಚೆಕ್ ಬುಕ್ ನಂಬರ್ಸ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಕಂಪನಿಗಳಿಗೆ ಪೇಮೆಂಟ್ ಅನ್ನ ಕೊಟ್ಟಾಗ ಚೆಕ್ ಬುಕ್ ಅನ್ನ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿದಾಗ ಯಾವ ಚೆಕ್ ಬುಕ್ ನಂಬರ್ ಅನ್ನ ಯಾವ ಕಂಪನಿಯವರಿಗೆ ಕೊಟ್ಟಿದ್ದೀವಿ, ಎಷ್ಟು ಪೇಮೆಂಟ್ ಅನ್ನ ಕೊಟ್ಟಿದ್ದೀವಿ, ಯಾವ ಡೇಟ್ ಅಲ್ಲಿ ಕೊಟ್ಟಿದ್ದೀವಿ ನಮ್ಗಿಲ್ಲಿ ಶೋ ಮಾಡುತ್ತೆ, ನೀವಿಲ್ಲಿ ನೋಡಬಹುದು. ಕಂಪ್ಯೂಟರ್ ವರ್ಡ್ ಕಂಪನಿಗೆ ನಾವಿಲ್ಲಿ 1,77,000 ರೂಪೀಸ್ ಚೆಕ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಎಂಟರ್ ಅನ್ನ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಚೆಕ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಸ್ಕೇಪ್ ನಾವಿಲ್ಲಿ ಮಾಡೋಣ. ಎಸ್ಕೇಪ್ ಚೆಕ್ ಪ್ರಿಂಟಿಂಗ್ ಅಂದಾಗ ನಾವಿಲ್ಲಿ ಯಾವುದೇ ಕಂಪನಿಗಳಿಗೆ ಪೇಮೆಂಟ್ ಅನ್ನ ಕೊಟ್ಟಾಗ ಅಥವಾ ಪೇಮೆಂಟ್ ಅನ್ನ ಕೊಡಬೇಕಾದಾಗ ಯಾವ ರೀತಿಯಾಗಿ ನಾವು ಚೆಕ್ ಅನ್ನ ಪ್ರಿಂಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಚೆಕ್ ಪ್ರಿಂಟಿಂಗ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಯೂಟರ್ ವರ್ಡ್ಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಟ್ಟಿದ್ದೀವಿ. ಕಂಪ್ಯೂಟರ್ ಸೆಂಟರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಕಂಪ್ಯೂಟರ್ ಸೆಂಟರ್ ಚೆಕ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೀವು ನೋಡಬಹುದು ಲಿಸ್ಟ್ ಆಫ್ ಚೆಕ್ ರೇಂಜ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. 2 ಚೆಕ್ ಬುಕ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದೀವಿ. ಯಾವ ಚೆಕ್ ಬುಕ್ ಇಂದ ನೀವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದೀರಾ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಚೆಕ್ ಬುಕ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 863 ಚೆಕ್ ಅನ್ನ ನಾವಿಲ್ಲಿ ಇಶ್ಯೂ ಮಾಡ್ತಾ ಇದೀವಿ. ಎಂಟರ್ ನಾವಿಲ್ಲಿ ಮಾಡೋಣ.
ನರೇಶನ್ ನೀವಿಲ್ಲಿ ಬರೀಬಹುದು. ಎಂಟರ್, ಎಕ್ಸೆಪ್ಟ್. ನಾವಿಲ್ಲಿ ಪ್ರಿಂಟ್ ಅನ್ನ ತಗೋಬಹುದು ಅಥವಾ ಪ್ರಿವ್ಯೂ ನೀವಿಲ್ಲಿ ನೋಡ್ಬೇಕು ಅಂದಾಗ ಪ್ರಿವ್ಯೂ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಝೂಮ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೆಕ್ ಇಲ್ಲಿ ತೋರಿಸ್ತಾ ಇದೆ ಅಂತ. ಅಕೌಂಟ್ ಪೇಯಿ ಕಂಪ್ಯೂಟರ್ ಸೆಂಟರ್ಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ. ಡೇಟ್ ನಮ್ಗಿಲ್ಲಿ ತೋರಿಸ್ತಾ ಇದೆ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ಅಮೌಂಟ್ಸ್ ಇನ್ ವರ್ಡ್ಸ್, ಅಮೌಂಟ್ಸ್ ಇನ್ ನಂಬರ್ಸ್, ಯಾವ ಕಂಪನಿಯಿಂದ ನಾವಿಲ್ಲಿ ಕೊಡ್ತಾ ಇದೀವಿ. ಸೈನ್ 1, ಸೈನ್ 2 ಲಾಸ್ಟ್ ಕ್ಲಾಸ್ ಅಲ್ಲಿ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ವಿ. ಈ ರೀತಿಯಾಗಿ ನಾವು ಯಾವ ಚೆಕ್ ನಂಬರ್, ಯಾವ ಚೆಕ್ ಅನ್ನ ಯಾವ ಕಂಪನಿಯವ್ರಿಗೆ ಕೊಡ್ತಾ ಇದೀವಿ ಅಥವಾ ಕೊಟ್ಟಿದ್ದೀವಿ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬಹುದು ತುಂಬಾ ಸುಲಭವಾಗಿ. ಎಸ್ಕೇಪ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ಕಂಪ್ಯೂಟರ್ ವರ್ಡ್ಗೆ ನಾವು ಚೆಕ್ ಅನ್ನ ಇಶ್ಯೂ ಮಾಡಿದ್ವಿ, ನಮಗೆ ಎಂಟ್ರಿ ತೋರಿಸ್ತಾ ಇತ್ತು. ಈಗ ಕಂಪ್ಯೂಟರ್ ಸೆಂಟರ್ಗೂ ಸಹ ಚೆಕ್ ನಂಬರ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಚೆಕ್ ರಿಜಿಸ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್, ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು 862, 863 ಚೆಕ್ ಅನ್ನ ನಾವಿಲ್ಲಿ ಕಂಪನಿಗಳಿಗೆ ಕೊಟ್ಟಿದ್ದೀವಿ. ಎಂಟ್ರಿ ನಮ್ಗಿಲ್ಲಿ ತೋರಿಸ್ತಾ ಇದೆ. ಯಾವ ಕಂಪನಿಗೆ ಯಾವ ಡೇಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೀವಿ ನಮ್ಗಿಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಟ್ಯಾಲಿಯಲ್ಲಿ ಚೆಕ್ ಬುಕ್ ಎಂಟ್ರಿಯನ್ನ ಮಾಡಬಹುದು. ಯಾವ ಕಂಪನಿಗೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದೀವಿ ಅಂತ ನಾವಿಲ್ಲಿ ಟ್ಯಾಲಿಯಲ್ಲಿ ಪ್ರಿಂಟ್ ಸಹ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಕ್ಯಾಶ್ ಅನ್ನ ನಾವಿಲ್ಲಿ ಬ್ಯಾಂಕಿಗೆ ಕಟ್ಟಿದಾಗ ಡೆಪಾಸಿಟ್ ಸ್ಲಿಪ್ ಎಂಟ್ರಿಯನ್ನ ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ.